ಮುಖ್ಯ ದ್ವಾರದಲ್ಲಿ ಈ ಗಿಡ ನೆಟ್ಟರೆ ಅದೃಷ್ಟ ಕುಲಾಯಿಸುತ್ತೆ. ಮನೆಯ ಮುಖ್ಯ ದ್ವಾರದಲ್ಲಿ ಕೆಲವೊಂದು ಗಿಡಗಳನ್ನು ಇಡೋದ್ರಿಂದ ನಿಮ್ಮ ಅದೃಷ್ಟ ಹೆಚ್ಚುತ್ತದೆ, ಹಣದ ಹರಿವು ನಿಲ್ಲೋದೇ ಇಲ್ಲ. ಹಾಗಾಗಿ ಆ ಗಿಡಗಳ ಬಗ್ಗೆ ಅಶೋಕ ವೃಕ್ಷ. ಅಶೋಕ ವೃಕ್ಷವನ್ನು ಸುಂದರತೆ ಹಾಗೂ ಶುಭದಾಯಕ ವೃಕ್ಷ ಎಂಬುದಾಗಿ ಕರೆಯಲಾಗುತ್ತದೆ. ಅಶೋಕ ವೃಕ್ಷದ ಸುವಾಸನೆ ಕೂಡ ಮನೆಗೆ ಒಳ್ಳೆಯದನ್ನು ತರುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇನ್ನು ಇದರ ಹೂ ಮನೆಗೆ ಶಾಂತಿ ಹಾಗೂ ಸಮೃದ್ಧಿಯನ್ನು ತರುತ್ತದೆ. ಇದೇ ಕಾರಣಕ್ಕಾಗಿ ಅಶೋಕ ವೃಕ್ಷ ಅತ್ಯಂತ ಶುಭದಾಯಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ನಂಬಲಾಗುತ್ತದೆ. ತುಳಸಿ ಗಿಡ. ಸನಾತನ ಹಿಂದೂ ಧರ್ಮದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದನ್ನು ಮನೆಯ ಮುಖ್ಯ ದ್ವಾರದ ಬಳಿ ನೆಡುವುದರಿಂದ ಮನೆಗೆ ಒಳ್ಳೆಯದಾಗುತ್ತದೆ ಎನ್ನುವುದನ್ನು ಪ್ರತಿಯೊಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುವುದನ್ನು ಕೂಡ ಶಾಸ್ತ್ರ ತಿಳಿಸುತ್ತದೆ. ಇದರಿಂದ ಮನೆಗೆ ಒಳ್ಳೆಯದಾಗುತ್ತದೆ. ಇದರಿಂದಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಮಾವಿನ ಗಿಡ. ಹಣ್ಣುಗಳಲ್ಲಿ ಮಾವಿನ ಹಣ್ಣನ್ನು ರಾಜ ಎಂಬುದಾಗಿ ಕರೆಯಲಾಗುತ್ತದೆ. ಅದೇ ರೀತಿಯಲ್ಲಿ ಶುಭ ವೃಕ್ಷಗಳ ಸಾಲಿನಲ್ಲಿ ಮಾವಿನ ಗಿಡಕ್ಕೂ ಕೂಡ ಅದರದ್ದೇ ಮಹತ್ವ ಇದೆ. ಇನ್ನು ಮಾವಿನ ಹಣ್ಣನ್ನು ಸಮೃದ್ಧಿ ಹಾಗೂ ಸುಖದ ಸಂಕೇತ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಮಾವಿನ ಗಿಡಗಳನ್ನು ಕೂಡ ಮನೆಯ ಮುಂಭಾಗದಲ್ಲಿ ಅಥವಾ ಮುಖ್ಯ ದ್ವಾರದಲ್ಲಿ ನೆಡುವುದರಿಂದ ಮನೆಗೆ ಶುಭ ಉಂಟಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬೇವಿನ ಗಿಡ. ಸಾಂಪ್ರದಾಯಿಕ ನೆಲಗಟ್ಟಿನಲ್ಲಿ ಶಾಸ್ತ್ರಗಳ ಪ್ರಕಾರ ಕೂಡ ಬೇವಿನ ಎಲೆಗಳು ಅಥವಾ ಬೇವಿನ ಗಿಡಗಳನ್ನು ಮುಖ್ಯ ದ್ವಾರದಲ್ಲಿ ಇಡುವುದರಿಂದ ಸಾಕಷ್ಟು ಆರೋಗ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನಾವು ಅನುಭವಿಸಬಹುದಾಗಿದೆ. ಇನ್ನು ಬೇವಿನ ಎಲೆ ಹಾಗೂ ಗಿಡ ಎರಡೂ ಕೂಡ ಶುಭ ಫಲವನ್ನು ನೀಡುವ ದೃಷ್ಟಿಯಲ್ಲಿ ಸದಾಕಾಲ ಮಂಚೂಣಿ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವ ಗಿಡಗಳಾಗಿವೆ. ಆಲದ ಮರ. ನಿಮ್ಮ ಮನೆಯ ಮುಂಭಾಗದಲ್ಲಿ ಆಲದ ಮರ ಇರುವುದರಿಂದ ನಿಮ್ಮ ಮನೆಗೆ ಸ್ಥಿರತೆ, ಸಂಜೀವಿನಿ ಶಕ್ತಿ ಹಾಗೂ ಸಂಪತ್ತನ್ನು ಪ್ರಾಪ್ತಿ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ. ಇದರ ವಿಶಾಲವಾದ ಎಲೆಗಳು ಹಾಗೂ ರೆಂಬೆಗಳು ಮನೆಯನ್ನು ಸುರಕ್ಷಿತವಾಗಿರಿಸುವುದಕ್ಕೆ ಸಂಪೂರ್ಣ ಸಹಾಯ ಮಾಡುತ್ತದೆ. ಮನಿ ಪ್ಲಾಂಟ್. ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನು ಇಡುವುದರಿಂದ ಮನೆಯ ಸದಸ್ಯರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆಗೊಳ್ಳಲಿದೆ. ಮನಿ ಪ್ಲಾಂಟ್ ಅನ್ನು ಮನೆಯ ಮುಖ್ಯ ದ್ವಾರದ ಎಡಗಡೆಯಲ್ಲಿ ಇಡುವುದರಿಂದ ಮನೆಯ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಆಗಲಿದೆ ಹಾಗೂ ಮನೆಯವರಿಗೆ ಒಳ್ಳೆಯದಾಗಲಿದೆ. ಮಲ್ಲಿಗೆ ಗಿಡ. ದೇವರ ಪೂಜೆಯಲ್ಲಿ ಕೂಡ ಪ್ರಥಮವಾಗಿ ಮಲ್ಲಿಗೆ ಹೂವನ್ನು ಬಳಸುವ ಕಾರಣದಿಂದಾಗಿ ಇದನ್ನು ಮನೆಯ ಮುಂದೆ ನೆಡುವುದು ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಮಲ್ಲಿಗೆ ಹೂವನ್ನು ಮನೆಯ ಬಲಭಾಗದಲ್ಲಿ ಇಡುವುದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯದು ಎಂಬುದಾಗಿ ತಿಳಿಸಲಾಗುತ್ತದೆ. ಗುಲಾಬಿ ಗಿಡ. ಗುಲಾಬಿ ಹೂವನ್ನು ಜ್ಞಾನ ಹಾಗೂ ಸಮೃದ್ಧಿಯ ಪ್ರತೀಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಕರೆಯಲಾಗುತ್ತದೆ. ಗುಲಾಬಿ ಹೂವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡುವುದರಿಂದಾಗಿ ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತದೆ. ಮನೆಯಲ್ಲಿ ಆರ್ಥಿಕವಾಗಿ ಸಬಲರಾಗುವಂತಹ ಎಲ್ಲ ಅವಕಾಶಗಳನ್ನು ಕೂಡ ನೀವು ಪಡೆದುಕೊಳ್ಳಲಿದ್ದೀರಿ. ಹೀಗಾಗಿ ಮನೆಯಲ್ಲಿ ಹಣದ ಹರಿವು ಕೂಡ ಹೆಚ್ಚಾಗಲಿದೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಸಹ ನೀವು ಪಡೆದುಕೊಳ್ಳಬಹುದಾಗಿದೆ. ನಿಂಬೆ ಗಿಡ. ನಿಂಬೆ ಗಿಡವನ್ನು ನೆಡುವುದರಿಂದಾಗಿ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ನಕಾರಾತ್ಮಕ ಶಕ್ತಿ ದೂರವಾಗುತ್ತವೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರವಾಹ ಹೆಚ್ಚಾಗುತ್ತಿದೆ ಎಂದಾದಲ್ಲಿ ಈ ಸಂದರ್ಭದಲ್ಲಿ ನೀವು ಮೊದಲು ಮಾಡಬೇಕಾದ ಕೆಲಸ ನಿಂಬೆ ಗಿಡವನ್ನು ನಿಮ್ಮ ಮನೆಯ ಎದುರು ಭಾಗದಲ್ಲಿ ನೆಡುವುದು. ಈ ಗಿಡವನ್ನು ಮನೆಯ ಎಡಭಾಗವುದು ಮನೆಗೆ ಶುಭವನ್ನು ತರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.